Now we are solving problems based on permutation and combination. First we see problem is how many ways can the letters of the word cat be arranged ಅಂತ ಕೇಳಿದ್ದಾರೆ. cat ಅನ್ನೋ ವರ್ಡ್ ಅನ್ನ ಹೇಗೆ ಅರೇಂಜ್ ಮಾಡಬಹುದು. ಫಸ್ಟ್ ಐ ವಿಲ್ ರೈಟ್ ದಟ್ ಒನ್. cat ಅಲ್ವಾ, ಎಷ್ಟಿದೆ ಲೆಟರ್ಸ್ ಇಲ್ಲಿ? 3 ಲೆಟರ್ಸ್ ಇದೆ. 3 ಲೆಟರ್ಸ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನ ಅರೇಂಜ್ಮೆಂಟ್ಗೆ ನೀವು ಬರೀ 3 ಫ್ಯಾಕ್ಟೋರಿಯಲ್ ನ ಕಂಡುಹಿಡಿದ್ರೆ ಸಾಕು. ನಾನು ನಿಮ್ಗೆ ಥಿಯರಿ ಪಾರ್ಟ್ ಅಲ್ಲಿ ಹೇಳಿದ್ದೀನಿ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ಅಲ್ವಾ. ಸೊ 3 ಫ್ಯಾಕ್ಟರ್ ಅಂದ್ರೆ ಏನ್ ಬರುತ್ತೆ? 3 ಇಂಟು 2 ಇಂಟು 1. ಸೊ ಎಷ್ಟು ಟೈಪ್ ಅಲ್ಲಿ ನಾವು ಅರೇಂಜ್ ಮಾಡ್ಬೋದು? ಟೋಟಲ್ 6 ಟೈಪ್ ಅಲ್ಲಿ ನಾವು ಅರೇಂಜ್ ಮಾಡ್ಬೋದು. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್. Next question. In how many different ways can 5 people seated in a rows? In how many different ways? 5 people anta kottidane. So 5 people ಇರೋದ್ರಿಂದ so 5 factorial ಅಷ್ಟೇ. 5 factorial ಅಂದ್ರೆ ಏನು ಬರುತ್ತೆ? 5 into 4 into 3 into 2 into 1. If you are multiplying this one, what you are getting? 4 5s are 20, 3 2s are 6, 20 into 6 ನ ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ 120 ಪ್ಯಾಟರ್ನ್ ಅಲ್ಲಿ ನಾವು 5 ಪೀಪಲ್ಸ್ ಅನ್ನ ಅರೇಂಜ್ ಮಾಡಬಹುದು. ಓಕೆ, ಯಾ, ವೆರಿ ಸಿಂಪಲ್ ಇರುತ್ತೆ ಪ್ರಾಬ್ಲಮ್ಸ್. ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು, ಯಾವುದಕ್ಕೆ ಏನ್ ಪರ್ಮುಟೇಷನ್ ಏನ್ ಕಾಂಬಿನೇಷನ್ ಅಂತ ನೋಡ್ಕೋಬೇಕಾಗತ್ತೆ. ಯಾ, ನೆಕ್ಸ್ಟ್. ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಆಪಲ್ ಬಿ ಅರೇಂಜ್ಡ್ ಅಂತ ಕೇಳಿದಾನಲ್ವಾ. ಫಸ್ಟ್ ಐ ವಿಲ್ ರೈಟ್ ದಟ್ ಆಪಲ್ ವರ್ಡ್ ಇಯರ್. ಆಪಲ್ ವರ್ಡ್ ಅನ್ನ ಬರೆದಿದ್ದೀನಿ. ನೀವೇನ್ ಮಾಡ್ತೀರಾ? ಜನರಲ್ ಆಗಿ ಇಲ್ಲಿ 5 ಲೆಟರ್ಸ್ ಇದೆ. ಸೊ 5 ಲೆಟರ್ಸ್ ಅಂದ್ರೆ 5 ಫ್ಯಾಕ್ಟೋರಿಯಲ್ 120 ಅರೇಂಜ್ಮೆಂಟ್ಸ್ ಬರುತ್ತೆ ಅಂತ ಬರೀತೀರಾ. ಅದು ರಾಂಗ್ ಆಗತ್ತೆ. ಬಿಕಾಸ್ ಇಲ್ಲಿ ಆಪಲ್ ಅನ್ನೋ ವರ್ಡ್ ಅಲ್ಲಿ 2 ನಂಬರ್ ಆಫ್ ಪಿ ಇದೆ. ಪಿ ಎಷ್ಟು ಸಲ ರಿಪೀಟ್ ಆಗಿದೆ? 2 ಟೈಮ್ ರಿಪೀಟ್ ಆಗಿದೆ. ಸೊ ಇದು ತಪ್ಪಾಗುತ್ತೆ. ವಿ ನೀಡ್ ಟು ಡೂ ದಟ್ ಒನ್. 5 ಫ್ಯಾಕ್ಟೋರಿಯಲ್ ಬೈ ಎಷ್ಟು ಸಲ ಒಂದು ವರ್ಡ್ ರಿಪೀಟ್ ಆಗಿರುತ್ತೆ ಅದನ್ನ ಡಿನಾಮಿನೇಟರ್ ಅಲ್ಲಿ ಅದರದ್ದು ನಂಬರ್ದು ಫ್ಯಾಕ್ಟೋರಿಯಲ್ ಬರಿಬೇಕು. ಯಾ, ನಾವ್ ಯು ಸಿಂಪ್ಲಿಫೈ ದಿಸ್ ಒನ್. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬೈ 2 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 2 ಇಂಟು 1. 2 ಇಂಟು 1, 2 ಇಂಟು 1 ಗೆಟ್ ಕ್ಯಾನ್ಸಲ್. 5 4s are 20, 20 ಇಂಟು 3 60. 60 ಪ್ಯಾಟರ್ನ್ ಅಲ್ಲಿ ನಾವು ಆಪಲ್ ಅನ್ನೋ ವರ್ಡ್ ಅನ್ನ ಅರೇಂಜ್ ಮಾಡಬಹುದು. ಬಟ್ 120 ಅನ್ನೋದೇನಿದೆ ಅದು ರಾಂಗ್ ಆನ್ಸರ್ ಆಗುತ್ತೆ. ಎಲ್ಲಿ ಲೆಟರ್ಸ್ ರಿಪೀಟ್ ಆಗುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್. ಕ್ವೆಶನ್. ಹೌ ಮೆನಿ ವೇಸ್ ಕ್ಯಾನ್ 4 books ಬಿ ಅರೇಂಜ್ one on a shelf if 2 of them are identical? ಎಷ್ಟು ಬುಕ್ಸ್ ಕೊಟ್ಟಿದ್ದಾರೆ? 4 ಬುಕ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಫಸ್ಟ್ ಐ ವಿಲ್ ರೈಟ್ ದಟ್ ಒನ್. 4 ಬುಕ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. 2 ಆರ್ ಐಡೆಂಟಿಕಲ್ ಮೀನ್ಸ್ ಒಂದೇ ತರ ಇರೋಂತ ಬುಕ್. ಈಗ ನಿಮ್ಗೆ ಸಬ್ಜೆಕ್ಟ್ಸ್ ಇರುತ್ತಲ್ವಾ, ಮ್ಯಾಥ್ಸು, ಸೈನ್ಸು, ಕಾಮರ್ಸ್ ಅಂತ ಇರುತ್ತಲ್ಲ. ಈಗ ಮ್ಯಾಥ್ಸ್ ಅನ್ನೋದೇ 2 ಸಬ್ಜೆಕ್ಟ್ದು 2 ಬುಕ್ಸ್ ಒಂದೇ ತರ ಇರುತ್ತೆ. ಸೊ ಏನಾಗುತ್ತೆ ಹಾಗಾದ್ರೆ? ಇದು 4 ಫ್ಯಾಕ್ಟೋರಿಯಲ್. ರಿಪೀಟ್ ಆಗಿರೋದು ಯಾವುದು? 2 ಫ್ಯಾಕ್ಟೋರಿಯಲ್. ದೆನ್ 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸಿ. ಇಲ್ಲಿ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. 4 3s are 12. 12 ಪ್ಯಾಟರ್ನ್ಸ್ ಅಲ್ಲಿ ನಾವು ಆ 4 ಬುಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್. ಹೌ ಮೆನಿ ಡಿಫರೆಂಟ್ 3 letter words can be formed from the letter of the word math if repetition are not allowed? ನಾನು ಆಲ್ರೆಡಿ ರಿಪಿಟೇಷನ್ ಅಲೋ ಆದ್ರೆ ಹೇಗೆ, ರಿಪಿಟೇಷನ್ ನಾಟ್ ಅಲೌಡ್ ಆದ್ರೆ ಅಂತ ಥಿಯರಿಲಿ ಹೇಳಿದೀನಿ. ಸೊ ಅದರ ಬೇಸಿಸ್ ಮೇಲೆ ಮ್ಯಾಥ್ ಅನ್ನೋ ವರ್ಡ್ ನ ಹೇಗೆ ನೀವು ಅರೇಂಜ್ ಮಾಡ್ತೀರಾ? ರಿಪಿಟೇಷನ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿದಾಗ ಯಾವುದೇ ವರ್ಡ್ಸ್ ಕೊಟ್ಟಿರೋ ಅಂತ ಲೆಟರ್ಸ್ ಇಲ್ಲಿ ಎಮ್ ರಿಪೀಟ್ ಆಗಿಲ್ಲ, ಏನು ರಿಪೀಟ್ ಆಗಿಲ್ಲ, ಟಿನು ರಿಪೀಟ್ ಆಗಿಲ್ಲ, ಎಚ್ ಕೂಡ ರಿಪೀಟ್ ಆಗಿಲ್ಲ. ಸೊ ಇಲ್ಲಿ ಯಾವುದೇ ರಿಪಿಟೇಷನ್ ಇಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಇಲ್ಲಿ ಎಷ್ಟಿದೆ? 4 ಇದೆ ಅಲ್ವಾ? 4 ಲೆಟರ್ಸ್ ಇದೆ. ನಾವು ಮಾಡ್ಬೇಕಾಗಿರೋದೇನು? 3 letters ವರ್ಡ್ ಅನ್ನ ಮಾಡ್ಬೇಕು ಅಲ್ವಾ? ಸೊ 4 ಪರ್ಮುಟೇಷನ್ ನಾವು ಅರೇಂಜ್ ಮಾಡೋದು 4p3 ಅಂತ ಬರಿಬೇಕು. ಯಾ, ವಿ ನೋ ದ ಫಾರ್ಮುಲಾ ಫಾರ್ ಪರ್ಮುಟೇಷನ್. ವಾಟ್ ಈಸ್ ಫಾರ್ಮುಲಾ? NTR is equal to n factorial by n minus r factorial. N factorial by n minus r factorial. What is n here? N is 4. Then 4 factorial by
4 minus, what is 3? It represents 3, R represents 3, N represents 4. Then 3 factorial. 4 factorial ಆಗೇ ಇರುತ್ತೆ. 4 minus 1 factorial ಅಂದ್ರೆ 1 factorial. Just 4 factorial ಗೆ ಏನ್ ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂನ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ 4 into 3 into 2 into 1. 4 into 3 into 2 into 1. 3 2s are 6, 6 4s are 24. 24 ಪ್ಯಾಟ್ರನ್ ಅಲ್ಲಿ ನಾವು ಮ್ಯಾಥ್ ಅನ್ನೋ ಏನಿದೆ ಆ ವರ್ಡ್ ಅನ್ನ ನಾವು ಅರೇಂಜ್ ಮಾಡಬಹುದು. ಓಕೆ, ಯಾ, ಅರ್ಥ ಆಗ್ತಿದೆ ಅಲ್ವಾ? ಫಾಸ್ಟ್ ಅನ್ಸಿದ್ರೆ ವಿಡಿಯೋನ ಪಾಸ್ ಮಾಡಿ ಮತ್ತೆ ಹಿಂದೆ ಹೋಗಿ ವಿಡಿಯೋನ ಇನ್ನೊಂದ್ಸಲ ನೋಡ್ಬೇಕು. ಓಕೆ, ಯಾ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಿಕಾಸ್ ಇದು ಏನು MCA ಸ್ಟೂಡೆಂಟ್ಸ್ ಇದ್ದಾರೆ, ಎಂಟ್ರೆನ್ಸ್ ಬರೀತಿದ್ದೀರಾ, ಅವ್ರಿಗೆ QTಲೂ ಬರುತ್ತೆ. ಸೇಮ್ ಥಿಂಗ್ ನಿಮ್ ಪರ್ಮುಟೇಷನ್ ಕಾಂಬಿನೇಷನ್, ನಿಮ್ ಮ್ಯಾಥ್ಸ್ ಟಾಪಿಕ್ ಏನಿದೆ ಆ ಟಾಪಿಕ್ ಅಲ್ಲಿ ಕೂಡ ಇದು ಬರುತ್ತೆ. ಯಾ, ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ವೇಸ್ ಕ್ಯಾನ್ ಅ ಕಮಿಟಿ ಆಫ್ 3 be chosen from a group of 5 people? ಈಗ 5 ಪೀಪಲ್ಸ್ ಇದ್ದಾರೆ, ಒಂದು ಕಮಿಟಿಲಿ ನಾವು 3 ಮೆಂಬರ್ಸ್ ಅನ್ನ ಕಮಿಟಿ ಮಾಡಬೇಕು. ಅದನ್ನ ಹೇಗ್ ಮಾಡೋದು ಅಂತ ದೇ ಆರ್ ಆಸ್ಕಿಂಗ್. ಚೂಸನ್ ಮೀನ್ಸ್ ಕಾಂಬಿನೇಷನ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಪೀಪಲ್ಸ್ ಎಷ್ಟಿದ್ದಾರೆ? 5 ಪೀಪಲ್ ಇದೆ. ನಾವು ಕಮಿಟಿ ಮಾಡಬೇಕಾಗಿರೋದು ಎಷ್ಟು ಜನಕ್ಕೆ? 3 ಪೀಪಲ್ ಕಮಿಟಿನ ವಿ ನೀಡ್ ಟು ಡೂ. ಓಕೆ, ಕಮಿಟಿ ಮಾಡ್ಬೇಕು. ಆಗೇನಾಗುತ್ತೆ? 5C3 ಆಗತ್ತೆ. ಯಾ, ಇದು ಕಾಂಬಿನೇಷನ್ ಆಗೋದ್ರಿಂದ ಕಾಂಬಿನೇಷನ್ಗೆ ಫಾರ್ಮುಲಾ ಏನು? NCR ಈಕ್ವಲ್ ಟು N ಫ್ಯಾಕ್ಟೋರಿಯಲ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್. N ಫ್ಯಾಕ್ಟೋರಿಯಲ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್. ಯಾ, ಇಲ್ಲಿ ಇದೆ. ಸೊ ಇಫ್ ಯು ಆರ್ ರೆಪ್ರೆಸೆಂಟ್ ಲೈಕ್ ದಟ್, ವಾಟ್ ಯು ಆರ್ ಗೆಟಿಂಗ್? 5 ಫ್ಯಾಕ್ಟೋರಿಯಲ್ ಬೈ, ಫಸ್ಟ್ R ಫ್ಯಾಕ್ಟೋರಿಯಲ್ ಬರಿತೀನಿ ಅಂದ್ರೆ 3 ಫ್ಯಾಕ್ಟೋರಿಯಲ್, 5 ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಆಗೇ ಬರೀರಿ. 3 ಫ್ಯಾಕ್ಟೋರಿಯಲ್, 5 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಯ್ತು? 2 ಫ್ಯಾಕ್ಟೋರಿಯಲ್ ಆಯ್ತು. ಇಫ್ ವಿ ಆರ್ ಸಿಂಪ್ಲಿಫೈಯಿಂಗ್ ದಿಸ್ ಒನ್, ಈಗ 5 ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ? 5 into 4 into 3. 3ಗೆ ನಿಲ್ಸೋದ್ರಲ್ಲಿ 3 into 2 into 1 ಅಂತಂದ್ರು. ಫಾರ್ ಎಕ್ಸಾಂಪಲ್ ಯು ಶುಡ್ ಸಿ ಹಿಯರ್ 2 into 1 ಅಂತ ಬರೀತೀವಲ್ವಾ ನಾವು 5 ಫ್ಯಾಕ್ಟೋರಿಯಲ್ ನ. ಬಟ್ ಏನ್ ಮಾಡೋಣ, ಇಲ್ಲಿ ಡಿನಾಮಿನೇಟರ್ ಅಲ್ಲೂ 3 ಫ್ಯಾಕ್ಟೋರಿಯಲ್ ಇರೋದ್ರಿಂದ ನಮ್ಗೆ 3 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ವಿ ನೋ ದಟ್ 1, 3 into 2 into 1. ಸೊ ಇದಿಷ್ಟನ್ನು ಬರೆಯೋ ಬದಲು ಈ ಪ್ಲೇಸ್ ಅಲ್ಲಿ ನಾವು ಡೈರೆಕ್ಟ್ ಆಗಿ 3 ಫ್ಯಾಕ್ಟೋರಿಯಲ್ ಅಂತ ಮೆನ್ಷನ್ ಮಾಡಿದ್ರೆ ನಮ್ಗೆ ಈಸಿ ಆಗಿ ಕ್ಯಾನ್ಸಲ್ ಆಗುತ್ತೆ ಡಿನಾಮಿನೇಟರ್ ಅಲ್ಲಿ ಇರುವಂತ ವ್ಯಾಲ್ಯೂ. ಸೊ ಕ್ಯಾನ್ ಐ ರೈಟ್ ದಟ್ ಒನ್? 3 ಫ್ಯಾಕ್ಟೋರಿಯಲ್ by, you should write this one, 3 factorial and 2 factorial in the sense 2 into 1 andre 2 ಬರುತ್ತೆ. 2 into 1. 3 factorial get cancel. 2 1s are 2 2s are 5 into 2 ಅಂದ್ರೆ ಎಷ್ಟು ಪ್ಯಾಟ್ರನ್ ಅಲ್ಲಿ ಆಯ್ತು ನಿಮ್ಗೆ? 10 ಪ್ಯಾಟ್ರನ್ಸ್ ಅಲ್ಲಿ ನಾವು ಈ 5 ಪೀಪಲ್ಸ್ ಇರೋದನ್ನ 3 ಮೆಂಬರ್ಸ್ ಆಗಿ ನಾವು ಕಮಿಟಿನ ಮಾಡಬಹುದು. ಓಕೆ, ಕ್ಲಿಯರ್? ದಿಸ್ ವೇ ವಿ ಆರ್ ಡೂಯಿಂಗ್ ಕಾಂಬಿನೇಷನ್. ಓಕೆ, ಯಾ, ಚೂಸನ್ ಅಂತ ಎಲ್ಲೆಲ್ಲಿ ಬರುತ್ತೆ ಆ ಪ್ರಾಬ್ಲಮ್ ಎಲ್ಲ ಏನು? ಕಾಂಬಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಯಾ, ಅರೇಂಜ್ಮೆಂಟ್ ಮೀನ್ಸ್ ಪರ್ಮ್ಯುಟೇಷನ್ ಅಲ್ವಾ? ಸೆಲೆಕ್ಷನ್ ಮೀನ್ಸ್ ಕಾಂಬಿನೇಷನ್. ಯಾ, ನೆಕ್ಸ್ಟ್ ಪ್ರಾಬ್ಲಮ್, ಹೌ ಮೆನಿ ವೇಸ್ ಕ್ಯಾನ್ 2 books chosen from a shelf of 6 different books? 6 different books ಇದೆ, ಬಟ್ ನಾವು ಅದರಲ್ಲಿ 2 different books ಅನ್ನ ಚೂಸ್ ಮಾಡಬೇಕು. ಸೊ ಏನಾಗುತ್ತೆ? 6 books ಇದೆ. It contains 6 books. We need to choose how many books? 2 books ಅನ್ನ we need to choose. 2 books ಅನ್ನ ಚೂಸ್ ಮಾಡಬೇಕು. ಇದು ಏನಾಗುತ್ತೆ? ಚೂಸ್ ಅಂತಂದ್ರೆ ಏನು? ಕಾಂಬಿನೇಷನ್ ಆಯ್ತು. 6C2. ನಾನು ನಿಮ್ಗೆ ಇನ್ನೊಂದು ಹೇಳ ಇಲ್ಲಿ ಹೇಗ್ ಮಾಡೋದಂತ. ಇಲ್ಲಿ 6C2 ಇದೆ. ನಾನು 2 ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಶಾರ್ಟರ್ ಅಲ್ಲಿ ಹೇಗೆ ಅಂತ. ಫಸ್ಟ್ ಫಾರ್ಮುಲಾ ಬೇಸ್ ಅಲ್ಲಿ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಗೆ ಫಾರ್ಮುಲಾ ಬರೆದಿದ್ದೆ. NCR ಈಕ್ವಲ್ ಟು N ಫ್ಯಾಕ್ಟೋರಿಯಲ್ ಬೈ R ಫ್ಯಾಕ್ಟೋರಿಯಲ್ ಇಂಟು N ಮೈನಸ್ R ಫ್ಯಾಕ್ಟೋರಿಯಲ್. ಇದು ಅಲ್ವಾ? ಇದು ಫಾರ್ಮುಲಾ ನಮ್ಗೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಇಫ್ ಯು ಆರ್ ರೈಟಿಂಗ್ ಹಿಯರ್ 6 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್, 6 ಮೈನಸ್ 2 ಫ್ಯಾಕ್ಟೋರಿಯಲ್ ಎಷ್ಟಾಯ್ತು? 6 into 5 into 4 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸ್ತೀನಿ. ಬಿಕಾಸ್ 5 ಮೈನಸ್ 2 4 ಫ್ಯಾಕ್ಟೋರಿಯಲ್ ಬರುತ್ತೆ. ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 into 1 ಬರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. 2 1s are 2 3s are 5 3s are
ಎಷ್ಟಾಯ್ತು ನಿಮ್ಗೆ 15 ಆಯ್ತು. 5 3s 15 ಪ್ಯಾಟ್ರನ್ಸ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ನಾನು ಇದನ್ನ ಇನ್ನೊಂದು ನಿಮ್ಗೆ ಸ್ಮಾಲ್ ಇದೆಲ್ಲ ಇದಿದೆ ಅಲ್ವಾ, ಈ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಇನ್ನೊಂದು ಹೇಳ್ಕೊಡ್ತೀನಿ. ಆರ್ ಯು ಶುಡ್ ಡೂ ದಿಸ್ ಒನ್. 6C2 ಇದೆ ಅಂತ ಹೇಳಿದ್ರೆ ವಿ ಆರ್ ಡೂಯಿಂಗ್ 6 ಇಂದ ಶುರು ಮಾಡ್ಬೇಕಿಲ್ಲಿ. ಎಷ್ಟು? ಬರೀ 2 ನಂಬರ್ಸ್ ಮಾತ್ರ ಇಲ್ಲಿ ರೆಪ್ರೆಸೆಂಟ್, ಇಲ್ಲಿ ಇದನ್ನ 2 ನಂಬರ್ಸ್ ಎಷ್ಟು ನಂಬರ್ಸ್ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ 6 ಇಂದ ನೆಕ್ಸ್ಟ್ 2 ನಂಬರ್ಸ್ ಅಂದ್ರೆ 6 ಇಂಟು 5, 6 ಇಂಟು 5ಗೆ ನಿಲ್ಲಿಸ್ಬೇಕು. ನೆಕ್ಸ್ಟ್ 2 ಇದೆ, 2 ಫ್ಯಾಕ್ಟೋರಿಯಲ್ ಬರಿಬೇಕು. 2 ಇಂಟು 1, 2 1s 2 3s 5 3s 15, 5 3s 15. ಸೇಮ್ ಆನ್ಸರ್ ಬರುತ್ತೆ, ಏನು ಚೇಂಜಸ್ ಇರಲ್ಲ, ಸೇಮ್ ಆನ್ಸರ್. ಡೈರೆಕ್ಟ್ ಆಗಿ ಇದೆ ಫಾರ್ಮುಲಾ ಹಾಕಿ ಇದೆಲ್ಲ ಮಾಡೋದಕ್ಕಿಂತ 6C2 ಅಂತ ಇದ್ರೆ ಇಲ್ಲಿ 2 ನಂಬರ್ಸ್ ಇದ್ರೆ 6 ಇಂದ 2 ನಂಬರ್ಸ್ ಮಾತ್ರ ಮೇಲ್ ಬರ್ಬೇಕು. 6 ಇಂಟು 3, ಇಲ್ಲಿ 3 ಇದ್ರೆ 6 ಇಂಟು 5 ಇಂಟು 4 ಅಂತ ಬರಿಬೇಕು. ಈಸಿಯೆಸ್ಟ್, ಟೈಮ್ ಸೇವ್ ಆಗುತ್ತೆ. ಓಕೆ, ಯಾ, ದಿಸ್ ವೇ ವಿ ಆರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Yeah, next problem. In how many way can a team of 4 be selected from a group of 7 people? From a group of 7 people. Yeah, allu enide selected anta ide. Selected means in the sense combination. ಎಷ್ಟು ಜನ ಇದ್ದಾರೆ ಟೋಟಲ್? 7 ಮೆಂಬರ್ಸ್ ಇದ್ದಾರೆ. ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದೇನು? 4 ಮೆಂಬರ್ಸ್ ನ ವಿ ನೀಡ್ ಟು ಸೆಲೆಕ್ಟ್. ಸೇಮ್ ನಾನು ಪ್ರೀವಿಯಸ್ ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ, ನಾನು ಈ ಮೆಥಡ್ ಈಸಿ ಅಂದ್ರೆ ಯು ಡೂ ದಟ್ ಮೆಥಡ್. ಓಕೆ, ಯಾ, ಇಲ್ಲಿ 7 ಇದೆ, ಇಲ್ಲಿ 4 ಇದೆ. 7 ಇಂದ ನೆಕ್ಸ್ಟ್ 4 ನಂಬರ್ಸ್ ನ ಬರಿಬೇಕು. 7 ಇಂಟು 6 ಇಂಟು 5 ಇಂಟು 4 ನಂಬರ್ಸ್ ಆಯ್ತಲ್ವಾ. 7 ಆದ್ಮೇಲೆ ಡಿನಾಮಿನೇಟರ್ ಅಲ್ಲಿ ಇಲ್ಲಿ ಏನ್ 4 ಇರುತ್ತೆ ಅದ್ರದ್ದು ಫ್ಯಾಕ್ಟೋರಿಯಲ್ 4 ಇಂಟು 3 ಇಂಟು 2 ಇಂಟು 1. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 4 4 ಗೆಟ್ ಕ್ಯಾನ್ಸಲ್, 3 2s 2 2 ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್? 7 ಇಂಟು 5 ಉಳ್ಕೊಳ್ತು ನಿಮ್ಗೆ. 7 ಇಂಟು 5 ಇನ್ ದ ಸೆನ್ಸ್ 35 ಪ್ಯಾಟ್ರನ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. 35 ಪ್ಯಾಟ್ರನ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಯಾ, ಇಟ್ಸ್ ಅ ವೆರಿ ಈಸಿಯೆಸ್ಟ್ ಮೆಥಡ್ ಇದನ್ನೆಲ್ಲ ಫಾರ್ಮುಲಾ ಹಾಕೋದಕ್ಕಿಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಅದೇ ರೀತಿ. ಯಾ, ನೆಕ್ಸ್ಟ್ ಪ್ರಾಬ್ಲಮ್. From a group of 8 students, how many ways can be selected a president and a vice president ಅಂತ ಇದೆ. ಬಟ್ ನೀವಲ್ಲಿ ಸೆಲೆಕ್ಟೆಡ್ ನೋಡಿದ ತಕ್ಷಣ ಇದು ಕಾಂಬಿನೇಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಲ್ವಾ. ಬಟ್ ನಾವಿಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಯಾರನ್ನ ತಗೊಂಡ್ರೆ ಆಗುತ್ತೆ ಪ್ರೆಸಿಡೆಂಟು, ಯಾರನ್ನ ವೈಸ್ ಪ್ರೆಸಿಡೆಂಟ್ ತಗೊಂಡ್ರೆ ಅಂತ ಆಗುತ್ತೆ. ಸೊ ಇಲ್ಲಿ ನಾವು ಪರ್ಮುಟೇಷನ್ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 8 ಮೆಂಬರ್ಸು ಸ್ಟೂಡೆಂಟ್ಸ್ ಇದ್ದಾರೆ. ಪರ್ಮ್ಯುಟೇಷನ್ ಹಾಕೋಣ. ಎಷ್ಟು ಜನ? ಪ್ರೆಸಿಡೆಂಟ್ ಅನ್ನೋರು ಒಬ್ರು ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಅನ್ನೋರು ಒಬ್ರು ಆಗ್ತಾರೆ. ಟೋಟಲ್ ಎಷ್ಟಾಗುತ್ತೆ? 2 ಮೆಂಬರ್ಸ್ ಆಗ್ತಾರೆ. ಸೊ 2. ಈಗ NPR ಫಾರ್ಮುಲಾ ಅಪ್ಲೈ ಮಾಡಿ. NPR ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. NPR ಮೀನ್ಸ್ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಯಾ, 8 ಫ್ಯಾಕ್ಟೋರಿಯಲ್ ಬೈ 8 ಮೈನಸ್ 2 6 ಫ್ಯಾಕ್ಟೋರಿಯಲ್ ಆಯಿತು. 8 ಫ್ಯಾಕ್ಟೋರಿಯಲ್ನ ಸ್ಪ್ಲಿಟ್ ಮಾಡಿ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ಗೆ ಸ್ಟಾಪ್ ಮಾಡಿ. ಬಿಕಾಸ್ ಡಿನಾಮಿನೇಟರಲ್ಲೂ 6 ಫ್ಯಾಕ್ಟೋರಿಯಲ್ ಇರೋದ್ರಿಂದ ಅದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ 6 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. 8 7s 56. 56 ಪ್ಯಾಟ್ರನ್ ಅಲ್ಲಿ ನಾವು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಯಾರಿರ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. How many ways can a choser team of 11 players be chosen from a squad of 15 people ಅಂತ ಕೇಳಿದ್ದಾನೆ. chosen ಅಂತ ಕೊಟ್ಟಿರೋದ್ರಿಂದ ಏನದು ನಿಮ್ಗೆ ಕಾಂಬಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಜನ ಇದ್ದಾರೆ? ಟೋಟಲ್ ನಂಬರು 15 ಮೆಂಬರ್ಸ್ ಇದ್ದಾರೆ. 15 ಮೆಂಬರ್ಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಎಷ್ಟು ಜನ ಸೆಲೆಕ್ಟ್ ಮಾಡಬೇಕಾಗುತ್ತೆ? 11 ಮೆಂಬರ್ಸ್ ಟೀಮ್ ನ ನಾವು ಮಾಡಬೇಕಾಗಿರೋದ್ರಿಂದ 11 ಆಗುತ್ತೆ. ಓಕೆ, 11 ಮೆಂಬರ್ಸ್ ಟೀಮ್ ಮಾಡಬೇಕಾಗಿರೋದ್ರಿಂದ 11 ಆಗುತ್ತೆ. ಯಾ, ಇಲ್ಲಿ ನಾನು ನಿಮ್ಗೆ ಇದಿಷ್ಟು ಲೆಂತಿ ಆಗುತ್ತೆ. 15 ಫ್ಯಾಕ್ಟೋರಿಯಲ್ ಬೈ 11 ಫ್ಯಾಕ್ಟೋರಿಯಲ್. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ? 15 ಫ್ಯಾಕ್ಟೋರಿಯಲ್ ಬೈ 11 ಫ್ಯಾಕ್ಟೋರಿಯಲ್ 15 ಮೈನಸ್ 11 ಫ್ಯಾಕ್ಟೋರಿಯಲ್ ಆಗುತ್ತೆ.
ಸೊ ಇದು ಲೆಂತಿ ಕ್ಯಾಲ್ಕುಲೇಷನ್ ಆಗುತ್ತೆ. ನಾನು ಇದಕ್ಕೆ ಒಂದು ಫಾರ್ಮುಲಾ ಹೇಳ್ತೀನಿ. ಏನು ಫಾರ್ಮುಲಾ ಅಂದರೆ NCR ಇಸ್ ಈಕ್ವಲ್ ಟು NCN ಮೈನಸ್ ಆರ್ ಆಗುತ್ತೆ. NCR ಈಕ್ವಲ್ ಟು NCN ಮೈನಸ್ ಆರ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಕನ್ಸಿಡರ್ ಇಯರ್ 5C3 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ 5C3ನ ಕ್ಯಾನ್ ಐ ರೈಟ್ ದಟ್ ಒನ್ 5C 5 ಮೈನಸ್ 3 ಏನಾಗುತ್ತೆ 5C2 ಆಗುತ್ತೆ. 5C3ನ ನಾನು ಏನಂತ ಬರಿಬೋದು 5C2 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಯಾವಾಗ ಆಗುತ್ತೆ ಅಂದರೆ ಈ 3 ಮತ್ತು ಈ 2 ಏನಿದೆ ಅದೆರಡನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ ಈ 5 ಅನ್ನೋ ನಂಬರ್ ಬರಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಈ ಫಾರ್ಮಲ್ಲಿ ನಾವು ಕಾಂಬಿನೇಷನಲ್ಲಿ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡ್ಬೋದು. ಇದನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದು ಶಾರ್ಟೆಸ್ಟ್ ವೇ ಆಗುತ್ತೆ ನೀವು ಈಸಿಯಾಗಿ ಕಂಡುಹಿಡಿಯೋದಕ್ಕೆ. ಈ ಥರ ಲೆಂತಿ ನಂಬರ್ಸ್ ಇರುತ್ತೆ 11, 15 ಅದರದೆಲ್ಲ ಫ್ಯಾಕ್ಟೋರಿಯಲ್ ಕಂಡುಹಿಡಿತೀನಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ ದಟ್ ಟೈಮ್ ವಿ ಆರ್ ಯೂಸಿಂಗ್ ದಿಸ್ ಒನ್. NCR ಇಸ್ ಈಕ್ವಲ್ ಟು NCN ಮೈನಸ್ ಆರ್ ಮಾಡಿಬಿಟ್ಟು ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಕ್ಲಿಯರ್? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಥಡ್. ಓಕೆ, ನೆನಪಿರಲಿ. ಈ ಮೆಥಡಲ್ಲಿ ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಓಕೆ, ಈ ಮೆಥಡಲ್ಲಿ ನಾನು ಸಿಂಪ್ಲಿಫೈ ಮಾಡಿದ್ರೆ ಈ ಪ್ರಾಬ್ಲಮನ್ನು ಈ ಮೆಥಡ್ ಬೇಡ, ಇಟ್ಸ್ ವೆರಿ ಲೆಂತಿ. ಸೊ 15C11 ಇರೋದನ್ನು ನಾನು ಏನಂತ ಬರಿಬೋದು 15C 15 ಮೈನಸ್ 11 15C 15 ಮೈನಸ್ 11 ಅಂದರೆ ಏನಾಯಿತು 4 ಆಯಿತು. 15C 4 ಆಯಿತು. ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ, ಈಗ ಡಿನಾಮಿನೇಟ್ರಲ್ಲಿ 4 ಇದೆಯಲ್ಲ ಅಷ್ಟು ನಂಬರ್ಸನ್ನು 15ನಿಂದ ನೆಕ್ಸ್ಟ್ ನಂಬರ್ಸ್ ಬರಿಬೇಕು. 15, 14, 13, 12 4 ನಂಬರ್ಸ್ ಆಯ್ತಲ್ವಾ. 15 ಆದಮೇಲೆ ಇಲ್ಲಿ 4 ಇಂಡಿಕೇಟ್ ಮಾಡಿರೋದ್ರಿಂದ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ನ ಬರಿಬೇಕು. 4 ಇಂಟು 3 ಇಂಟು 2 ಇಂಟು 1. ಈಗ ಸಿಂಪಲ್ ಆಗುತ್ತೆ. ಬಟ್ ಇದನ್ನೇನಾದರೂ ನೀವು ಮಾಡೋದಕ್ಕೆ ಹೋದರೆ ಲೆಂತಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಾವ್ ಯು ಸಿಂಪ್ಲಿಫೈ. ಈಗ ಸಿಂಪ್ಲಿಫೈ ಮಾಡೋಣ. 4 3s 12, 12 12 ಗೆಟ್ ಕ್ಯಾನ್ಸಲ್, 2 1s 2 7s ಉಳ್ಕೊಂಡಿದ್ದೇನು ನಿಮಗೆ ಇಲ್ಲಿ ಉಳ್ಕೊಳ್ಳೋದು 15 ಇಂಟು 7 ಇಂಟು 13 ಉಳ್ಕೊಳ್ಳುತ್ತೆ. 15 ಇಂಟು 7 ಇಂಟು 13 ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ವಾಟ್ ಯು ಆರ್ ಗೆಟಿಂಗ್ 1365. 1365 is the right answer for this question. Okay, next question ನೋಡೋಣ. ಇಲ್ಲೇ ಶಾರ್ಟೆಸ್ಟ್ ಮೆಥಡ್ ಹೇಳ್ತಿರ್ತೀನಿ, ಅದನ್ನ ನೀವೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಳ್ತಾ ಇರಬೇಕು. ಓಕೆ, ಅದು ತುಂಬಾ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಬುಕ್ ಕೀಪರ್ ಬಿ ಅರೇಂಜ್ಡ್ ಅಂತ ಕೇಳಿದ್ದಾನೆ. ಫಸ್ಟ್ ಐ ವಿಲ್ ರೈಟ್ ದಟ್ ವರ್ಡ್ ಹಿಯರ್, ಬುಕ್ ಕೀಪರ್. ಬುಕ್ ಕೀಪರ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ. ಈ ವರ್ಡ್ ನ ಎಷ್ಟು ತರ ನಾವು ಅರೇಂಜ್ ಮಾಡಬಹುದು ಅಂತ ಕೇಳಿದ್ದಾರೆ. ಎಷ್ಟು ವರ್ಡ್ ಇದೆ, ಲೆಟರ್ ಇದೆ ಅಂತ ನೋಡೋಣ. 1 2 3 4 5 6 7 8 9 10. ಟೋಟಲ್ ಎಷ್ಟು ಲೆಟರ್ಸ್ ಇದೆ? 10 ಲೆಟರ್ಸ್ ಇದೆ. ನಿಮ್ಗೆ 10 ಲೆಟರ್ಸ್ ಇದೆ. ಓಕೆ, 10 ಲೆಟರ್ಸ್ ಇದೆ. ನಾವು ಇದನ್ನ ಅರೇಂಜ್ ಮಾಡ್ಬೇಕಂತಂದ್ರೆ 10 ಬರೀತೀರಾ. ಅಂಡ್ ನಾನು ಆಲ್ರೆಡಿ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೀನಿ, ರಿಪೀಟೆಡ್ ಲೆಟರ್ಸ್ಗಳು ಯಾವ್ಯಾವ ಇದೆ, ಎಷ್ಟೆಷ್ಟು ನಂಬರ್ಸ್ ಅಲ್ಲಿ ಇದೆ ಅಂತ ನೋಡಬೇಕು. ರಿಪೀಟೆಡ್ ಲೆಟರ್ಸ್ ಏನೇನು ಬರುತ್ತೆ ಇಲ್ಲಿ? ಓ ಅನ್ನೋದು 2 ಟೈಮ್ಸ್ ಇದೆಯಾ, 2 ನಂಬರ್ಸ್ ಅಲ್ಲಿ ಇದೆ. ಕೆ ಅನ್ನೋದು ಎಷ್ಟು ನಂಬರ್ ಅಲ್ಲಿ ಇದೆ? 2 ನಂಬರ್ಸ್ ಅಲ್ಲಿ ಇದೆ. ಇ ಅನ್ನೋದು ಎಷ್ಟು ನಂಬರ್ಸ್ ಅಲ್ಲಿ ಇದೆ? ಅದು ಅಷ್ಟೇ 3 ನಂಬರ್ಸ್ ಅಲ್ಲಿ ಇದೆ. ಅದನ್ನ ನಾವು ಕೆಳಗಡೆ ಫ್ಯಾಕ್ಟೋರಿಯಲ್ ಫಾರ್ಮ್ ಅಲ್ಲಿ ವಿ ನೀಡ್ ಟು ರೆಪ್ರೆಸೆಂಟ್ ದಟ್ ಒನ್ ಹಿಯರ್. ಓ 2 ನಂಬರ್ಸ್ ಅಲ್ಲಿ ಇದೆ ಅಂದ್ರೆ 2 ಫ್ಯಾಕ್ಟೋರಿಯಲ್. ಕೆ 2 ನಂಬರ್ಸ್ ಅಲ್ಲಿ ಇದೆ ಅಂದ್ರೆ 2 ಫ್ಯಾಕ್ಟೋರಿಯಲ್. ಈ 3 ನಂಬರ್ಸ್ ಅಲ್ಲಿ ಇದೆ ಅಂದ್ರೆ 3 ಫ್ಯಾಕ್ಟೋರಿಯಲ್. ಇಫ್ ಯು ಆರ್ ಸಿಂಪ್ಲಿಫೈಯಿಂಗ್ ದಿಸ್ ಒನ್ ಯು ಆರ್ ಗೆಟಿಂಗ್ ದ ಆನ್ಸರ್. ಏನು ರಿಪೀಟ್ ಆಗಿರುತ್ತೆ ಅದನ್ನ ನೀವು ಡಿನಾಮಿನೇಟರ್ ಅಲ್ಲಿ ಫ್ಯಾಕ್ಟೋರಿಯಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಇಲ್ಲಿ 10 ಫ್ಯಾಕ್ಟೋರಿಯಲ್ ಇದೆ. ಸೊ 10 ಇಂಟು 9 ಇಂಟು 8 ಇಂಟು 7 ಇಂಟು 6 5 4 ಇಂಟು 3 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸ್ತೀನಿ. ಬಿಕಾಸ್ ಡಿನಾಮಿನೇಟರ್ ಅಲ್ಲೂ ಒಂದು 3 ಫ್ಯಾಕ್ಟೋರಿಯಲ್ ಇದೆ. ಸೊ ಈಸಿಯಾಗಿ ಏನಾಗುತ್ತೆ, ಅದು ಹಾಫ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2, 2 ಫ್ಯಾಕ್ಟೋರಿಯಲ್ ಅಂದ್ರೆ 2, ಮತ್ತೆ 3 ಫ್ಯಾಕ್ಟೋರಿಯಲ್ ಆಗೇ ಬರ್ತೀನಿ. 3 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. ನಾವ್ ಯು ಸಿಂಪ್ಲಿಫೈ ದಿಸ್ ಒನ್. 2 1s 2 2 4 ಆಗುತ್ತೆ. 4 ಈ 2 ಎಲ್ಲ ಕ್ಯಾನ್ಸಲ್ ಆದ್ರೆ ಯು ಶುಡ್ ಮಲ್ಟಿಪ್ಲೈ ದಿಸ್ ಒನ್. ಮಲ್ಟಿಪ್ಲೈ ಮಾಡಿ ನಿಮ್ಗೆ ಏನ್ ಆನ್ಸರ್ ಬರುತ್ತೆ ಅಂತ ನೋಡಿ. ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್
this value, you are getting 15,000. ಕ್ಯಾಲ್ಕುಲೇಟ್ ಮಾಡಬೇಕು, ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುತ್ತೆ. 15,000 ಸಾರಿ ವೇಟ್ ಅ ಮಿನಿಟ್. 1,51,200 1,51,200 ಪ್ಯಾಟ್ರನ್ ಅಲ್ಲಿ ನಾವು ಈ ಬುಕ್ ಕೀಪರ್ ಅನ್ನೋ ವರ್ಡ್ ಅನ್ನ ರೀಅರೇಂಜ್ ಮಾಡಬಹುದು. ಓಕೆ, ರೀಅರೇಂಜ್ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್